ಸೊ ಇನ್ನು ಮುಂದೆ ನೋ ಮೋರ್ ದುಃಖ, ನೋ ಮೋರ್ ಅಳ. ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಕ್ರಾಂತ್ ಎಲ್ಲೂ ಹೋಗಿಲ್ಲ. ಜೂನಿಯರ್ ರೂಪದಲ್ಲಿ ಈ ಮನೆಗೆ ಆದಷ್ಟು ಬೇಗ ಬರ್ತಿದ್ದಾನೆ. ಇನ್ಫ್ಯಾಕ್ಟ್ ನಾವೆಲ್ಲ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡಬೇಕು. ವಸಿಷ್ಠ ಕುಟುಂಬದ 3rd ಜನರೇಷನ್ ಮಗು ಮನೆಗೆ ಬರ್ತಾ ಇದೆ. ವೇದಾಂತ್, ಸಮಾಧಾನ ಮಾಡ್ಕೊಳ್ಳಿ. ಕಾಲನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಲ್ವಾ? ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಭಗವಂತನೇ ಹೀಗೆ, ಒಂದನ್ನು ಕೊಟ್ರೆ ಇನ್ನೊಂದು ಕಿತ್ಕೊಳ್ತಾರೆ. ಇನ್ಮೇಲೆ ಜೂನಿಯರ್ ವಿಕ್ರಾಂತ್ ಕಂಪ್ಲೀಟ್ ಜವಾಬ್ದಾರಿ ನಂದು. ಅದಕ್ಕೆ ಬನ್ನಿ. ಅಗ್ನಿ, ನೋಡು, ನಾನೇನು ಪ್ರಾಣ ಉಳಿಸಿದ್ದೀನಿ, ನಿನ್ನ ಕಾಪಾಡಿದ್ದೀನಿ. ಜೀವದಾನ ಮಾಡಿದವನು ಜೀವ ತೆಗೆಯೋದು ಮಹಾಪಾಪ. ನಾನು ಬಿಡು ಪ್ಲೀಸ್, ನಾನು ಬಿಟ್ಬಿಡು. ಪಾಪನ ಇದೇ ಸರಿಯಾದ ನಿರ್ಧಾರ. ನೀನು ನನಗೆ ಮಾಡಿರೋ ಪ್ರಾಬ್ಲಮ್ಗೆ ನನಗೆ ಆಪ್ಷನ್ನೇ ಇಲ್ಲ. ಹಾಗಾದ್ರೆ ನನ್ನನ್ನು ಯಾಕೆ ನಿನ್ನ ಜೊತೆ ಕರ್ಕೊಂಬಂದೆ? ಚೆನ್ನಾಗಿ ನೋಡ್ಕೊಳ್ತಿರೋರ ಥರ ಯಾಕೆ ನಾಟಕ ಮಾಡಿದೆ? ಕುರಿನ ಹಾಗೆ ಕಡಿದ್ರೆ ಏನ್ ಮಜಾ ಬರುತ್ತೆ? ಅದೇ ಕುರಿನ ಚೆನ್ನಾಗಿ ಮೈಸಿ ಕೊಪ್ಸಿ ಕಡಿದ್ರೆ ಅದರ ರುಚಿನೇ ಬೇರೆ. ನೋಡು, ನೀನು ಮಾಡ್ತಿರೋ ತಪ್ಪು. ವೇದಾಂತ್ ನನ್ನ ಮಗ, ನನ್ಗೇನಾದ್ರು ಆದರೆ ಅವ್ನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ನೀನು ತಪ್ಪು ಮಾಡ್ತಿದ್ದೀಯ ಅಗ್ನಿ. ಮಿಸ್ಟರ್ ವಶಿಷ್ಠ, ನನ್ನ ಗುರಿ ತಪ್ಪಿದ್ದಲ್ಲ. ನೀನ್ ನರಳ್ಬೇಕಂತಾನೆ ಹೀಗೆ ಮಾಡಿದ್ದು. ನಿನ್ ಡೆಡ್ ಬಾಡಿನ ನಿನ್ ಮಗ ನೋಡಕ್ ಬಂದಾಗ ಯಾಕಾದ್ರೂ ಆ ಅಗ್ನಿ ಸವಾಸಕ್ಕೆ ಹೋದ್ನು ಅಂತ ಇಡೀ ಜೀವನ ಕೊರಗಬೇಕು. ನಿನ್ ಮಗ ಬರ್ತಾನ? ಹೇಗ್ ಬರ್ತಾನೆ? ನಿನ್ನನ್ನು ನನ್ನ ಕೈಯಿಂದ ಕಾಪಾಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇವತ್ತು ನಿನ್ನ ಕೊನೆ ದಿನ. ನನ್ನ ತಂದೆ ತಾಯಿನ ಜೈಲಿಗೆ ಕಳ್ಸೋದಿಕ್ಕೆ ನಿನಗೆ ಸಾವೇ ಖಚಿತ. ನೀರು ಕೊಡು. ಏನಾಯ್ತು ವೇದಾಂತ್? ಕೆಟ್ಟ ಕನ್ಸು ಬಿತ್ತಾ? ಅಪ್ಪಾಜಿ, ವೇದಾಂತ್ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಯಾಕೋ ಸೇಫ್ ಇಲ್ಲ ಅಂತ ಅನಿಸ್ತದೆ. ನಾನು ಈಗಲೇ ಹೋಗ್ಬೇಕು. ವೇದಾಂತ್ ಪ್ಲೀಸ್, ಮಧ್ಯರಾತ್ರಿ ಆಗಿದೆ, ಈಗ ಎಲ್ಲಿಗೆ ಅಂತ ಹೋಗ್ತೀಯಾ? ಅಪ್ಪಾಜಿ ಜೀವ ಡೇಂಜರ್ ಅಲ್ಲಿ ಇದ್ರು ರಾತ್ರಿ ಆಗಿದೆ ಅಂತ ನಾನು ಇಲ್ಲೇ ಇರ್ಬೇಕಾ? ಇಲ್ಲ ಮೂಲ್ಯ, ಸಮಥಿಂಗ್ ಇಸ್ ರಾಂಗ್. ಐ ಕ್ಯಾನ್ ಸೆನ್ಸ್ ಇಟ್. ನಾನು ಹೋಗ್ಲೇಬೇಕು. ನಾನು ಹೋಗ್ತೀನಿ. ಪ್ಲೀಸ್ ವೇದಾಂತ್, ನಿನಗೆ ಬಿದ್ದಿದ್ದು ಕನ್ಸು ಅಷ್ಟೇ. ಅಪ್ಪಾಜಿ ನಿಜವಾಗ್ಲೂ ಅಪಾಯದಲ್ಲಿರಲ್ಲ. ವೇದಾಂತ್ ಪ್ಲೀಸ್ ಅರ್ಥ ಮಾಡ್ಕೋ. ಅಪ್ಪಾಜಿ ಜೀವಕ್ಕೆ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಅಪಾಯ ಬರ್ಬೋದು. ಅವ್ರು ಇರೋದು ಅಗ್ನಿ ಜೊತೆ. ಅವ್ರು ಮೊದಲೇ ರಣ ಹತ್ತು ಹುಂಚಾಕಿ ಬೇಟೆ ಆಡ್ತಾನೆ.
ಅಪ್ಪಾಜಿಗೆ ನನ್ನ ಅವಶ್ಯಕತೆ ಇದೆ. ನಾನು ಹೋಗ್ಲೇಬೇಕು. ಪ್ಲೀಸ್ ನನ್ನ ತಡಿಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ನೋಡ್ಬೇಕು. ಎಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಆತರದಲ್ಲಿ ಮೂಗು ಕುಯ್ಕೊಳ್ಬಾರ್ದು ಅಂತ. ನನಗೆ ನಿನ್ ಗಾಬರಿ, ನಿನಗೆ ನಿನ್ ತಂದೆ ಮೇಲಿರೋ ಪ್ರೀತಿ ಎಲ್ಲ ಅರ್ಥ ಆಗುತ್ತೆ ವೇದ. ಹಾಗಂತ ಮಧ್ಯರಾತ್ರಿಲಿ ನಿಮ್ ತಂದೆನ ಹುಡ್ಕೋದಿಕ್ ಹೋದ್ರೆ ನಿಮ್ ತಂದೆ ಸಿಗ್ತಾರಾ? ಹೋಗ್ಲಿ, ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾ ನಿಂಗೆ? ಗೊತ್ತಿಲ್ಲ ಅಲ್ವಾ? ಸ್ವಲ್ಪ ತಾಳ್ಮೆ ತಗೋ ವೇದ ಅಂತ. ನಿಮ್ ತಂದೆನ ಆದಷ್ಟು ಬೇಗ ಹುಡ್ಕೋಣ, ಆದಷ್ಟು ಬೇಗ ಮನೆಗೆ ಕರ್ಕೊಂಡ್ ಬರೋಣ. ಅಷ್ಟೊಳಗೆ ಅಪ್ಪಾಜಿಗೆ ಏನಾದ್ರು ಆದ್ರೆ? ಅವ್ರಿಗೇನು ಆಗಲ್ಲ ವೇದ. ಅಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ, ಆ ಎನರ್ಜಿ ಅವ್ರನ್ನ ಕಾಪಾಡುತ್ತೆ ವೇದ ಅಂತ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆನ ಹುಡ್ಕೋದಕ್ಕೆ ಹೋಗೋಣ. ಈಗ ಪ್ಲೀಸ್ ಮಲ್ಕೋ. ಅಪ್ಪಾಜಿಗೆ ಏನೂ ಆಗಲ್ಲ ತಾನೆ? ಖಂಡಿತ ಏನೂ ಆಗಿರಲ್ಲ ವೇದಾಂತ್. ಕನ್ಸುಗಳು ನಾವೇನು ಯೋಚನೆ ಮಾಡ್ತಾ ಮಲಗಿರ್ತೀವೋ ಅದೇ ಕನ್ಸು ಬೀಳತ್ತಷ್ಟೇ. ಕನ್ಸಿಗೂ ನಮ್ಮ ನಿಜ ಜೀವನಕ್ಕೂ ಯಾವ ಸಂಬಂಧನೂ ಇಲ್ಲ ವೇದ. ಎಲ್ಲಿಗೆ ವೇದಾಂತ್? ಮತ್ತೆ ನೀವೇ ಹೇಳ್ತಿರಲ್ಲ ಯಾವಾಗ್ಲೂ, ಹೊರಗಡೆ ಹೋಗ್ಬೇಕಿದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ. ಮನೆ ಹಿರಿಯರಾಗಿ ಮತ್ತೆ ಮತ್ತೆ ನೀವು ಅದನ್ನೇ ಕೇಳ್ತಿರಲ್ಲ. ಅಮೂಲ್ಯ, ನಾನು ಮಾತಾಡ್ತಾ ಇರೋದು ವೇದಾಂತ್ ಉತ್ತರ ಅಲ್ವಾ? ಅವನ ಉತ್ತರ ಕೊಟ್ರೆ ಸಾಕು. ನಾನು ಉತ್ತರ ಕೊಟ್ಟರು ಅದೇ, ಅವನ ಉತ್ತರ ಕೊಟ್ಟರು ಅದೇ. ಅಮೂಲ್ಯ, ಸುಮ್ಮನೆ ಇರು. ಅಮ್ಮ, ನಾನು ಅತ್ತೆ, ವೇದಾಂತು ಆಫೀಸ್ಗೆ ಹೋಗ್ತಾ ಇದ್ದಾನೆ. ಸುಳ್ಳು. ಒಂದೇ ಒಂದು ಸೆಕೆಂಡ್ ಬರ್ತಾ ಇಲ್ಲ. ಬಾಸ್ ಬಾಸ್, ಅಯ್ಯಯ್ಯೋ ಇದೇನಪ್ಪ ಹಿಂಗೆ ಹೊರಟೋಗಿದ್ದಾರೆ. ಅಟ್ಲೀಸ್ಟ್ ನನ್ನ ಸಂಬಳದ ಚೆಕ್ ಆದ್ರೂ ಸೈನ್ ಆಗ್ತಿ ಅಂತ ಫೈಲಲ್ಲಿ ಮೊದಲೇ ಚೆಕ್ ಇಟ್ಟಿದ್ದೆ, ಅದಕ್ಕೂ ಸೈನ್ ಆಗ್ತಿ ಹಿಂಗೆ ಹೊರಟೋಗೋರಲ್ಲ. ಲೇ ಕಾಡ್ತಾ, ನಿನಗೆ ಮದುವೆ ಆಗಕ್ಕೆ ಹುಡುಗಿ ಸಿಗ್ತಾ ಇಲ್ಲ, ಇಲ್ಲಿ ಇವ್ರು ನಿನ್ನ ಸಂಬಳದ ಚೆಕ್ಗೆ ಸೈನ್ ಆಗ್ತಾ ಇಲ್ಲ. ನಿನ್ನ ಲೈಫಲ್ಲಿ ಯಾರು ಸೀರಿಯಸ್ ಆಗೇ ತಗೊಂಡಿಲ್ವಲ್ಲ, ಏನೋ ನಿನ್ ಕತೆ. ಅಯ್ಯಯ್ಯೋ, ಆದ್ರೂ ಬಾಸು ಈ ನಡುವೆ ಸರಿಗೆ ಆಫೀಸ್ಗೆ ಬರ್ತಾ ಇಲ್ಲ. ಯಾವತ್ತೂ ಈ ಥರ ಮಾಡಿದವ್ರೆ ಅಲ್ವಲ್ಲ ಅವರು? ಯಾಕಿರ್ಬೋದು? ಮೋಸ್ಟ್ಲಿ ಛೋಟಾ ಬಾಸ್ ಫಾರಿನ್ಗೆ ಹೋದ್ರಲ್ಲ, ಅದಕ್ಕೆ ಬಡ ಬಾಸು ಡಲ್ ಆಗಿಬಿಟ್ಟಿದ್ದಾರೆ. ದೇವ್ರೆ, ಈ ಮನೆ ನನಗೆ ಅನ್ನ ಕೊಟ್ಟಿದೆ, ಅದು ಅಲ್ಲದೆ ಯಾರು ಕೊಡೋಕ್ಕಾಗದೇ ಇರೋಷ್ಟು ಪ್ರೀತಿ ಕೊಟ್ಟಿದೆ. ದಯವಿಟ್ಟು ಈ ಮನೆಗೆ ಏನು ಆಗದೆ ಇರಂಗೆ ನೋಡ್ಕೊಳಪ್ಪ. ದೇವ್ರೆ, ನಮ್ಮ ಬಾಸ್ ಯಾಕೋ ಇವತ್ತು ತುಂಬ ಸೀರಿಯಸ್ ಆಗಿದ್ರು. ಆದಷ್ಟು ಬೇಗ ಅವ್ರು ಅನ್ಕೊಂಡಿದ್ದು ಕೆಲಸ ಆಗಲಿ, ಆದಷ್ಟು ಬೇಗ ನನ್ನ ಸಂಬಳದ ಚೆಕ್ಗೆ ಸೈನ್ ಹಾಕ್ಲಿ, ಆದಷ್ಟು ಬೇಗ ನಂಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಅವ್ರ ಜೊತೆ ಕುಚ್ಚು ಆಗ್ಬಿಡ್ಲ. ನೋಡಪ್ಪ, ನೀನು ಯಾವುದಕ್ಕೆ ಅಷ್ಟು ಅಂತೀಯೋ ಅಲ್ವೋ ಗೊತ್ತಿಲ್ಲ, ಆದರೆ ನಂಗೆ ಒಳ್ಳೆ ಹುಡುಗಿ ಸಿಗೋದಕ್ಕೆ ಮಾತ್ರ ಅಷ್ಟು ಅನ್ಲೇಬೇಕು. ಅಶ್ವಿನಿ ನಕ್ಷತ್ರಗಳ ಅಲ್ಲ, ಅಶ್ವಿನಿ ದೇವತೆಗಳ ಅಷ್ಟು ಅನ್ನಿ ಪ್ಲೀಸ್. ಹೌದು, ಅಂದಾಗೆ ಈ ಫೈಲ್ಗಳಿಗೆಲ್ಲ ಸೈನ್ ಹಾಕ್ಸ್ಬೇಕಲ್ಲ, ಏನಪ್ಪ ಮಾಡೋದು? ಬಾಸ್ ಬೇರೆ ಹಿಂಗೋಗ್ಬಿಟ್ರು. ಅಟ್ಲೀಸ್ಟು ಇದು ಫೋರ್ಜರಿ ಆದ್ರೂ ಮಾಡೋಣ ಅಂದ್ರೆ ಬಾಸ್ ಸೈನು ಯಲಹಂಕದಿಂದ ಶ್ರೀಲಂಕಾವರೆಗೂ ಇದೆ, ಅದನ್ನ ಫೋರ್ಜರಿ ಅಲ್ಲ ಜೆರಾಕ್ಸ್ ಮಾಡ್ಸಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ನಮ್ದು. ಯಾರಿಗೆಳಣ ನಮ್ಮ ಪ್ರಾಬ್ಲಮ್ಮು? ನನ್ನ ಮಗ ನನ್ನ ಹತ್ರನೇ ವಿಷಯ ಮುಚ್ಚಿಡೋ ಅಷ್ಟು ಅವನನ್ನ ರೆಡಿ ಮಾಡಿದ್ಯಾಲ. ಗ್ರೇಟ್. ನಿನಗೆ ಅಮ್ಮ ಮಗನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? ಮೈ ಡಿಯರ್ ಅತ್ತೆ, ನಿಮ್ಮ ಮಗನ ನಿಮ್ಮಿಂದ ನಾನು ದೂರ ಮಾಡ್ತಾ ಇಲ್ಲ, ನನ್ನ ಗಂಡನ್ನ ಕೆಟ್ಟದ್ರಿಂದ ಕಾಪಾಡ್ಕೊಳ್ತಿದ್ದೀನಿ ಅಷ್ಟೇ. ನಿಮಗೆ ಹೇಗೆ ನನ್ನ ಬಗ್ಗೆ ಗೊತ್ತೋ, ನನಗೂ ಅಷ್ಟೇ ಚೆನ್ನಾಗಿ ನಿಮ್ಮ ಬಗ್ಗೆನೂ ಗೊತ್ತು ಅತ್ತೆ. ಏನು ಗೊತ್ತು ನಿನಗೆ? ವೇದಾಂತ್ ನನ್ನ ಮಗ, ನೆನಪಿರ್ಲಿ.
ನೀನು ಅವನನ್ನ ಲವ್ ಮಾಡಿ ಮದುವೆ ಆಗಿರ್ಬೋದು, ಆದ್ರೆ ನಾನು ಅವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವನನ್ನ ಸಾಕಿದ್ದೀನಿ, ಬೆಳೆಸಿದ್ದೀನಿ, ಎಜುಕೇಶನ್ ಕೊಡ್ಸಿದ್ದೀನಿ. ಸಮಾಜದಲ್ಲಿ ಒಂದು ಲೆವೆಲ್ಗೆ ತಂದು ನಿಲ್ಸಿದ್ದೀನಿ. ಅವನಿವತ್ತು ಏನೇ ಆಗಿದ್ರು ಅದು ನನ್ನಿಂದ. ನೋಡಿ ಅತ್ತೆ, ಒಂದು ವಿಚಾರ ಹೇಳ್ತೀನಿ. ನಾನು ನಂದು ನನ್ನಿಂದ ಅಂತ ಮೆರೆದವರೆಲ್ಲ ನೀವು ವೇದನ್ನ ನೋಡ್ಕೊಂಡ್ರಿ, ಬೆಳೆಸಿದ್ರಿ, ಎಲ್ಲ ಓಕೆ. ಬಟ್ ಅವ್ನ ತಲೆ ಯಾಕೆ ಕೆಡ್ಸಿದ್ರಿ? ನಾನೇನ್ ತಲೆ ಕೆಡಿಸ್ದೆ? ಅತ್ತೆ, ನೀವು ಸ್ವಾರ್ಥಿನಿ. ವೇದನ್ನ ಬೆಳೆಸಿದ್ದು ನಿಮ್ಮ ಸ್ವಾರ್ಥಕ್ಕೆ. ವೇದನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಂಡ್ರಿ. ವೇದಾಂತಗೆ ಹುಡುಗಿರ್ ಕಂಡ್ರೆ ಆಗದಿರೋ ಥರ ಮಾಡಿದ್ವಿ. ಅವನ್ನ ಹೇಗೆ ಬೆಳೆಸಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ ವೇದಾಂತು ಹುಡುಗಿರ್ ಕಂಡ್ರೆ ಆಗದಿರೋನು ಪ್ರೀತಿಸಿ ಮದುವೆ ಆದ. ಅವನ್ನ ಯಾರು ಚೇಂಜ್ ಮಾಡಿದ್ರು? ನಾನು ಅಂತ ಹೇಳ್ಕೋಬೋದು. ಬಟ್ ಸುಮ್ಮನೆ ಕ್ರೆಡಿಟ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅತ್ತೆ, ನಿಮ್ಮ ಥರ. ಒಂದು ಚೆನ್ನಾಗಿ ತಿಳ್ಕೊ, ಅವನ್ಗೆ ನಿನಗಿಂತ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಅವನ್ಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಜಾಸ್ತಿ. ಕರೆಕ್ಟ್ ಅತ್ತೆ, ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೀನಿ. ಅವನಿಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ. ಆದರೆ ನಿಮ್ಮ ನಿಜ ಗುಣ ಅವನಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಪ್ರೀತಿ, ಗೌರವ ಇರುತ್ತಾ ಅತ್ತೆ? ವೇದಾಂತ್ ನನ್ನ ಮಗ. ಅವನು ನಾನು ಹೇಳಿದ ಮಾತನ್ನ ಯಾವತ್ತೂ ಮೀರಲ್ಲ. ಅವನು ನನ್ನನ್ನು ನಂಬ್ತಾನೆ. ನಾನು ಹೇಳಿದ್ದೆ ಅವನಿಗೆ ವೇದವಾಕ್ಯ. ನಿಜ, ನೀವು ಹೇಳಿದ್ದೇ ವೇದವಾಕ್ಯ. ನಿಮ್ಮ ಮಾತನ್ನೇ ಅವ್ನು ನಂಬೋದು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಮೂಲ್ಯ ಹೇಳ್ದಾಗೆ ಆಯಿತು. ಅಗ್ನಿ ಕ್ರಿಮಿನಲ್ ಮೈಂಡೆಡ್. ಆಗಲೇ ಜಾಗ ಖಾಲಿ ಮಾಡಿದ ಬ್ಲಡಿ ರಾಸ್ಕಲ್. ಸಂಖ್ಯೆಪುರದಿಂದ ಅಪ್ಪನ ಹುಡುಕೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಯಾವಾಗಲೂ ಡೆಡ್ ಎಂಡೇ ಸಿಗ್ತಾ ಇದೆ. ಆದಷ್ಟು ಬೇಗ ಏನಾದರೂ ಮಾಡಬೇಕು. ಅಪ್ಪ ಅಗ್ನಿ ಜೊತೆ ಇರೋದು ಸೇಫ್ ಬಾ. ಸರ್, ಒಂದು ನಿಮಿಷ. ವೇದಾಂತ್ ಅಂದ್ರೆ ನೀವೇನಾ? ಹೌದು, ನೀವು? ತೋಳಿ ಸರ್. ಏನಿದು? ಬಿಲ್ಡಿಂಗಲ್ಲಿ ಇರೋರು ಕೂಡ ಕೇಳಿದ್ದು ಸರ್. ವೇದ, ನನಗೆ ಗೊತ್ತಿತ್ತು ನೀನು ನಮ್ಮನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದೇ ಬರ್ತೀಯ. ಈಗ ನಿನ್ನ ತಂದೆ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದ್ರೆ, ಅವರ ಜೀವಂತವಾಗಿ ನೋಡಬೇಕು ಅಂತಿದ್ರೆ, ಇನ್ನು 10 ನಿಮಿಷ ಇದೇ ಏರಿಯಾದ 3ನೇ ಸ್ಟೇಜಲ್ಲಿರೋ ಬಸ್ ಸ್ಟಾಪ್ ಹತ್ರ ಬಾ. 1 ನಿಮಿಷನ ಲೇಟ್ ಮಾಡಬೇಡ, ಮಿಸ್ ಮಾಡಬೇಡ. ಸರಿಯಪ್ಪ, ಮಗುಗೆ ಪೌಡ್ರ್ ಒಂದು ಬೇಕಿತ್ತಷ್ಟೆ. ಅಷ್ಟೇ ತಾನೇ, ತಂದು ಕೊಡ್ತೀನಿ. ರೀ, ಮಗುಗೊಂದಿಷ್ಟು ಆಟ ಸಾಮಾನು ತರಬೇಕಿತ್ತು. ಸಂಜೆ ಬರ್ತೀನಿ. ನಾನು ಬರ್ತೀನಿ. ದೇವ್ರೆ, ನನ್ನ ಮಗಳು ತನ್ನ ಗಂಡ ಇಲ್ಲ ಅನ್ನೋದನ್ನು ಮರೆತು ಆ ಮಗುನ ನೋಡಿಕೊಂಡು ಅವಳು ಸಂತೋಷವಾಗಿ ಕಾಲ ಕಳೆಯೋ ಹಾಗೆ ಮಾಡಪ್ಪ. ಪರಿ,
ಪರಿ ಏನ್ರಿ? ಆರತಿ ಮನಸ್ಥಿತಿ ಇವಾಗ ಹೇಗಿದೆ? ಪರವಾಗಿಲ್ಲ, ಇದ್ದಾಳೆ. ಮಗು ಜೊತೆಲಿ ಆಟ ಆಡ್ಕೊಂಡು ಹೇಗೋ ಕಾಲ ಕಳೀತಿದ್ದಾಳೆ. ನನಗಂತೂ ವಿಕ್ಕಿ ಸುದ್ದಿನ ಅವಳು ಹೇಗೆ ತಗೋತಾಳೆ ಅಂತ ಭಯ ಆಗಿತ್ತು. ರೀ, ವೇದಾಂತ ಹೇಳಿದ್ನಲ್ಲ, ವಿಕ್ಕಿನೇ ಮಗುವಾಗಿ ವಾಪಸ್ ಬಂದಿದ್ದಾನೆ ಅಂತ. ಅದನ್ನು ಕೇಳಿಕೊಂಡು ಅವಳು ಗೆಲುವಾಗಿದ್ದಾಳೆ. ನಾವು ಹಾಗೆ ಇರಬೇಕಲ್ವಾ? ಏನೋ ಎಲ್ಲ ಒಳ್ಳೇದಾದರೆ ಸಾಕು. ಮತ್ತೆ ಹಳೆ ಉದ್ಯೋಗ, ಹಳೆ ದುಡಿಮೆ, ಇದ್ರ ಮೇಲೆ ಯಾರು ಕಣ್ಣು ಬೀಳದೆ ಇದ್ರು ಸಾಕು. ಬರ್ತೀನಿ. ಸರಿ. ಆರ್ತಿ, ಅಗ್ನಿ, ನನ್ನ ತಂದೆ ಇಲ್ಲಿ. ಪರವಾಗಿಲ್ಲ ಮಿಸ್ಟರ್ ವೇದಾಂತ್, ವಾಯ್ಸಲ್ಲಿ ಸ್ವಲ್ಪ ಭಯನೂ ಇದೆ. ಇವಾಗ ನಿನಗೆ ಗೊತ್ತಾಯ್ತಾ ಭಯ ಅಂದರೆ ಏನಂತ? ಭಯದ ರುಚಿ ತೋರಿಸೋದಿಕ್ಕೆ ಈ ಆಟ ಆಡಿದ್ದು. ನಿನಗೆ ನೋವು ಮಾಡಿದರೆ ನಿನಗೆ ಭಯ ಆಗಲ್ಲ. ನಿನ್ನ ಫ್ಯಾಮ್ಲಿಗೆ ನೋವು ಮಾಡಿದರೆ ನಿನ್ಗೆ ಅರ್ಥ ಆಗತ್ತೆ. ಈ ಭಯ ಈಗೇರಬೇಕು. ಹೇ ಅಗ್ನಿ, ನೀನು ಸ್ವಲ್ಪ ದಿನ ಉಸಿರಾಡೋದಕ್ಕೆ ಬಿಟ್ಟಿದ್ದೀನಿ ಅಂತ ಬಾಲ ಬಿಚ್ಚಬೇಡ. ಇದೆಲ್ಲ ನನ್ನ ಇಟ್ಕೊಳ್ಬೇಡ. ಮರ್ಯಾದೆ ನನ್ನ ಅಪ್ಪ ಇಲ್ಲಿದ್ದಾರೆ, ಹೇಳು ಹೇಳೋ. ನೀನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ನನ್ನ ಅಪ್ಪ ಇಲ್ಲಿದ್ದಾರೆ, ಹೇಳು. ಅಗ್ನಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನಿನ್ನೆ ಕೇಳ್ತಿರೋದು ಹೇಳು. ಏನದು ಶಬ್ದ? ಅಪ್ಪ, ನಿಮ್ಮನ್ನು ಮೊದಲನೇ ಸಲ ಸಂಪಿಗೆಪುರದಲ್ಲಿ ನೋಡಿದಾಗಲೇ ನನ್ನ ಮನಸ್ಸಲ್ಲಿ ಏನೋ ಒಂದು ಕಳವಳ. ಮುಖದಲ್ಲಿರೋ ಕಾಂತಿ ನೋಡಿ ನನಗೆ ಇವ್ರು ಗೊತ್ತು ಅಂತ ನನ್ನ ಮನಸ್ಸು 1000 ಸಲ ಹೋಗಿ ಹೇಳ್ತಿತ್ತು. ನೀವೇ ನನ್ನ ಅಪ್ಪ ಅಂತ ಗೊತ್ತಾದಾಗ ನನ್ನ ಖುಷಿ, ಕನ್ಫ್ಯೂಷನ್, ಕೋಪ ಎಲ್ಲ ಒಟ್ಟೊಟ್ಟಿಗೆ 1000 ಎಮೋಷನ್ಸ್ ಒಟ್ಟಿಗೆ ಫೀಲ್ ಆಗ್ತಿತ್ತು. ಅಷ್ಟಿದ್ರೆ ನಾನು ನಿಮ್ಮನ್ನ ಅಪ್ಪಾಜಿ ಅಂತ ಕರೀಲಿಲ್ಲಪ್ಪ. ಅಪ್ಪ, ಪ್ಲೀಸ್ ಮನೆಗೆ ಬನ್ನಿ ಅಪ್ಪ. ಈ ಅಗ್ನಿ ನೀವು ಅನ್ಕೊಂಡಾಗ ಒಳ್ಳೆಯವನಲ್ಲಪ್ಪ. ನಮ್ಮ ಫ್ಯಾಮಿಲಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನಂತ ನಿಮಗೆ ಗೊತ್ತಿಲ್ಲ. ಪ್ಲೀಸ್ ಅಪ್ಪ, ಮನೆಗೆ ಬನ್ನಿ ಅಪ್ಪ. ಆದ್ಯ, ಧ್ರುವ, ಸುಹಾಸಿನಿ ಅಮ್ಮ, ವೈಜಯಂತಿ ಅಮ್ಮ ಎಲ್ಲರೂ ಇದ್ದಾರೆ. ಅಪ್ಪ ಪ್ಲೀಸ್ ಬನ್ನಿ ಅಪ್ಪ. ನೀವು ಬದುಕಿದ್ದೀರ ಅಂತ ನಾನು ಎಲ್ಲರಿಗೂ ಹೇಳ್ಬೇಕು. ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು. 25 ವರ್ಷಗಳಿಂದ ನಿಮ್ಮನ್ನು ನೋಡಿದೆ. ನೀವು ಪ್ರೀತಿ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅನಾಥರ ಬದುಕ್ತಿದ್ದೀವಿ ಅಪ್ಪಾಜಿ. ಕೈ ಮುಗಿತೇನೆ, ಪ್ಲೀಸ್ ಮನೆಗೆ ಬನ್ನಿ ಅಪ್ಪಾಜಿ.
ಇವ್ನು ಒಳ್ಳೆ ಮನುಷ್ಯ ಅಲ್ಲ. ಇವ್ನ ಜೊತೆ ನೀವು ಇರಬೇಡಿ. ಪ್ಲೀಸ್ ಮನೆ ಬನ್ನಿ ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಮನೆಗೆ ಬನ್ನಿ. ಅಪ್ಪಾಜಿ ಒಂದು ನಿಮಿಷ. ನೀನೇನಾದರೂ ಹೇಳೋದಕ್ಕೆ ಮುಂಚೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಪ್ಲೀಸ್ ನನ್ನ ಮಾತು. ಪ್ಲೀಸ್ ಮೊದಲು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳಿ. ನೋಡಿ, ಇವರು ಅಗ್ನಿ ಅಂತ ನನಗೆ ತುಂಬಾ ಬೇಕಾದವರು. ಯಾವುದೇ ಕಾರಣಕ್ಕೂ ನೀವು ಇವ್ರಿಗೆ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಾ? ಅವ್ರನ್ನ ಎದುರಾಕೊಳ್ಳೋದು ಒಂದೇ, ನನ್ನನ್ನು ಎದುರಾಕೊಳ್ಳೋದು ಒಂದೇ. ಇನ್ನೊಂದ್ಸಲ ಇವ್ರ ವಿಚಾರಕ್ಕೆ ಬಂದರೆ, ಇವ್ರಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ಹಾಗೊಂದು ವೇಳೆ ಆದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ. ನಾನು ಹೇಳು, ನನ್ನ ಮಾತು ಕೇಳಿ ಅಪ್ಪಾಜಿ. ಹೆಸರು ಹೇಳಿ. ನನಗೆ ನೀವು ನನ್ನ ಅಪ್ಪಾಜಿ ಅಂತ ಕರೆಯೋದು ಇಷ್ಟ ಆಗಲ್ಲ. ಅಲ್ಲ ಪ್ಲೀಸ್ ನನ್ನ ಮಾತು. ಅರ್ಥ ಆಗಲ್ವ ನಿಮಗೆ? ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ. ಅರ್ಥ ಮಾಡ್ಕೋ. ಯೋಗ್ಯತೆ ಇಷ್ಟೇ ಮಿಸ್ಟರ್ ವೇದಾಂತ್. ನಿನ್ನಪ್ಪ ನಿನ್ಗೆ ಯಾವತ್ತೂ ಸಿಗಲ್ಲ. ಸಿಗೋದಕ್ಕೆ ನಾನ್ ಬಿಡೋದು ಇಲ್ಲ. ಅಗ್ನಿ, ನಿನಗೆ ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಇವತ್ತು ಹಾವು ನುಂಗಿ ನಾನು ಮತ್ತೆ ಒಂದೇ ಮನೆಗೆ ಬಂದಿರ್ಬೋದು, ಆದ್ರೆ ಮತ್ತೆ ದಾಳ ಹಾಕಿ ಆಗ್ತೀನಿ. ಏಣಿ ಏರಿ ಮೇಲ್ಗಡೆ ಬಂದೇ ಬರ್ತೀನಿ. ನೋಡ್ತೀನಿ, ನೀನು ಮುಂದೆ ಅಪ್ಪಾಜಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಿನ್ ಭ್ರಮೆ ಕೂಡ ತುಂಬಾ ಚೆನ್ನಾಗಿದೆ ವೇದಾಂತ್. ಭ್ರಮೆ ಅಲ್ವೋ ಫೂಲ್, ವಾಸ್ತವ. ವೇದಾಂತ್, ಇನ್ ಮುಂದೆ ಅಸಲಿ ಆಟ ಶುರು. ವೇದಾಂತ್ ಫೇಸ್ ರಿಯಾಕ್ಷನ್ ಹೇಗಿದೆ ಅಂತ ನಾನು ನೋಡ್ಬೋದಾಗಿತ್ತು. ಹೌದು, ಏನ್ ಮಾಡ್ದ ಅವನು? ಒಳ್ಳೆ ಅನಾಥ ಮಗು ತರ ಕಾಣ್ತಾ ಇದ್ದ. ಗುಡ್, ಹಾಗೆ ಆಗ್ಬೇಕು. ವೇದಾಂತ್ಗೆ ಅವರಪ್ಪ ಕಣ್ಣು ಎದುರುಗಡೆನೆ ಇದ್ರೂ ಅನಾಥ ಅನ್ನೋ ಭಾವನೆ ಕಾಡಬೇಕು. ಆಗ್ಲೇ ಅವನು ನನ್ನ ಕಡೆ ಬರೋದು. ಇದು ಇನ್ನು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ಇದೆ. ವಶಿಷ್ಠ ಕುಟುಂಬ ಹೊತ್ತಿ ಹೊಡಿಬೇಕು. ವಶಿಷ್ಠ ಕುಟುಂಬದಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗಬಾರ್ದು. ಹಾಗೆ ಮಾಡ್ತೀನಿ. ಒಳ್ಳೆ ಪ್ಲಾನೇ ಮಾಡಿದ್ದೀರಿ. ಆದರೆ ನಿಮ್ಮ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ನಿಮ್ಮ ಗುರಿ ಇದಲ್ವಲ್ಲ. ಗುರಿ, ದಿಕ್ಕು ಎಲ್ಲ ಚೇಂಜ್ ಆಗಿದೆ ಸುಹಾಸಿನಿ. ವೇದಾಂತ್ ನನ್ನ ಲೈಫಲ್ಲಿ ಗುರು ಆಗಿ ಬಂದ ಮೇಲೆ. ಅಂದರೆ ಅರ್ಥ ಆಗಲಿಲ್ಲ. ಮೊದಲು ಆ ಸೂರ್ಯನಾರಾಯಣ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬೇಕು ಅಂತಿದ್ದೆ. ಆದರೆ ಈಗ ಬದಲಾಗಿದ್ದೀನಿ ಸುಹಾಸಿನಿ. ವೇದಾಂತ್ ನನಗೆ ಸಾವಿನ ರುಚಿ ತೋರಿಸ್ದ.
ನಾನು ಅವನಿಗೆ ಡಬಲ್ ತೋರಿಸ್ತೀನಿ. ಅಗ್ನಿ ಅವರೇ, ನೀವು ಹೇಳ್ತಾ ಇರೋದು ನನಗೊಂಚೂರು ಅರ್ಥ ಆಗಲಿಲ್ಲ. ಅರ್ಥ ಆಗಲ್ಲ, ನಾನು ಅನುಭವಿಸಿದ್ದೀನಿ. ನಿನಗೆ ಏನು ಅರ್ಥ ಆಗತ್ತೆ? ನೋಡು ಸುಹಾಸಿನಿ, ಅವನಪ್ಪನ್ನ ಇಟ್ಕೊಂಡು ಅವನಿಗೆ ಹೇಗೆ ಆಟ ಆಡಿಸ್ತೀನಿ ಅಂತ. ಇನ್ನು ಮುಂದೆ ವೇದಾಂತ್ನಿಂದ ನನ್ನ ಕಾಪಾಡೋದು ಅವನಪ್ಪನೇ. ಒಂದೊಂದ್ಸಲ ಆಸೆನ ಅತಿ ಆಸೆನ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ನಾವು ಸುಹಾಸಿನಿ ಅಮ್ಮನ ಜೊತೆ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಗೊತ್ತಾ? ಎಲ್ಲವೂ ಚೆನ್ನಾಗಿತ್ತು. ನಾನು, ಧ್ರುವ, ಆದ್ಯ, ವಿಕ್ರಾಂತ್ ಎಲ್ಲ ಖುಷಿಯಾಗಿ ಬದುಕ್ತಿದ್ವಿ. ವಿಕ್ರಾಂತ್ ನಿಮ್ಮನ್ನು ಹುಡುಕೋದಿಕ್ಕೆ ಹೋಗಿ ನಮ್ಮಿಂದ ದೂರ ಆದ. ನಿಮ್ಮನ್ನು ಹುಡುಕೋದಿಕ್ಕೆ ಎಷ್ಟು ಕಷ್ಟಪಟ್ಟೆ. ನೀವು ಸಿಕ್ಕಿದ್ರು ಸಿಗದೇ ಇರೋ ಹಾಗಾಯ್ತು. ವಿಕ್ರಾಂತ್ ಕಳ್ಕೊಂಡಿರೋ ನೋವನ್ನ ನಾನು ನಿಮ್ಮ ಮೂಲಕ ಮರಿತೀನಿ ಅಂತ ಅಂದ್ಕೊಂಡಿದ್ದೆ. ಮರೆಯಕ್ಕಾಗ್ದಿದ್ರು ಕಡಿಮೆ ಆಗುತ್ತೆ ಅಂದ್ಕೊಂಡೆ. ನೀವು ವಾಪಸ್ ಮನೆಗೆ ಬರ್ತೀರಾ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಂತೋಷ ಬದುಕ್ತೀವಿ ಅಂತ ಅಂದ್ಕೊಂಡೆ. ಆದರೆ ಈಗ ಅರ್ಥ ಆಗ್ತಿದೆ, ನನ್ನ ಆಸೆಗಳು ಯಾವುದೂ ನೆರವೇರಲ್ಲ. ನಂದು ಬರೀ ಆಸೆ ಅಲ್ಲ, ಅತಿ ಆಸೆ. ಅಪ್ಪ ಅಮ್ಮನ ಪ್ರೀತಿ ಅನ್ನೋ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಪ್ಪ ಅಮ್ಮನ ಪ್ರೀತಿ ನನ್ನ ಯೋಗ್ಯತೆಗೆ ಮೀರಿದ ಅನ್ಸುತ್ತೆ. ನಾನು ಅತಿ ಆಸೆ ಪಡ್ತಿದ್ದೀನಿ ಅಲ್ವಾ ಅಪ್ಪ? ಇಲ್ಲ ವೇದಾಂತ್, ನೀನು ಅತಿ ಆಸೆ ಪಟ್ಟಿಲ್ಲ. ವೇದಾಂತ್, ಆಸೆಗೂ ಅತಿ ಆಸೆಗೂ ವ್ಯತ್ಯಾಸ ಏನು ಹೇಳು? ನಂಗೆ ಗೊತ್ತಿಲ್ಲ ಮೌಲ್ಯ. ಅತಿ ಆಸೆ ಅಂದ್ರೆ ನಮ್ಮ ಹತ್ರ ಒಂದು ವಸ್ತು ಇರುತ್ತೆ, ಆದ್ರೆ ಬೇರೆಯವ್ರ ವಸ್ತು ಮೇಲೆ ಆಸೆ ಪಡೋದು. ಆಸೆ ಅಂದ್ರೆ ನಿನ್ನ ಹತ್ರ ಇಲ್ದಿರೋ ವಸ್ತು ಮೇಲೆ ಅಪೇಕ್ಷೆ ಪಡೋದು. ನೀನ್ ಅಪ್ಪ ಅಮ್ಮ ಪ್ರೀತಿಗೆ ಆಸೆ ಪಡ್ತಾ ಇದೆಯಾ, ಅದು ತಪ್ಪಲ್ಲ ವೇದಾಂತ್. ಆದ್ರೆ ನೀನ್ ಹುಡುಕಾಟದ ಹೋರಾಟದಲ್ಲಿ ಇನ್ ಮುಂದೆ ಸುಮಾರು ಸಮಸ್ಯೆಗಳು ಬರುತ್ತೆ. ಫಿಸಿಕಲ್ ಸಮಸ್ಯೆನ ನೀನ್ ಆರಾಮಾಗಿ ಎದುರಿಸ್ತೀಯ, ಆದ್ರೆ ಎಮೋಷನಲ್ ಸಮಸ್ಯೆ